ಅಲ್ಲಿ ತೆಗ್ಸಿ 2 months ಆದ್ಮೇಲೆ ನಮ್ಗೆ ರಿಪೋರ್ಟ್ಸ್ ಈಗ ಗೊತ್ತಾಗಿತ್ತು. ಇನ್ನು ಊಟ ಮಾಡ್ತಾ ಇದ್ದಿಲ್ಲ, ತುಂಬಾ ಸುಸ್ತಾಗಿ ಒಂಥರ. ಸೊ ನಾವು ಇಲ್ಲಿ ಇವರು ಇದ್ರಲ್ಲಿ ನೋಡಿ, ಯೂಟ್ಯೂಬಲ್ಲಿ ನೋಡಿ ಎಲ್ಲ ವಿಚಾರಿಸ್ಕೊಂಡು ಬಂದ್ವಿ. 4 months ಆಯಿತು, ಸ್ವಲ್ಪ ಪರವಾಗಿಲ್ಲ, ಒಂದು 30-40% ವರೆಗೂ ಆರಾಮಾಗಿದ್ದಾರೆ. ನುಂಗಕ್ಕೂ ಏನು ಕಷ್ಟ ಇಲ್ಲ, ವಾಮಿಂಟು ಆಗಲ್ಲ, ಆರಾಮಾಗಿರ್ತೀನಿ ಸರ್, ಏನಿಲ್ಲ. ನಮ್ಮ ಹೆಸರು ಜಲೀಲ್ ಅಂತ. ನಾವಿಲ್ಲಿ ನಾಗವಾರದಿಂದ ಬರ್ತಾರೆ. ನಮ್ಮ ತಾಯಿ ಇವರು ಪೇಷಂಟ್, ಅವರು 57 ಆಗಿದೆ. ಅವ್ರ ಹೆಸರು ಶಫೀನಾಜ್ ಅಂತ. ಇವರು ಡೆಂಟಿಸ್ಟ್ ಹತ್ರ ಹೋಗಿದ್ವಿ, ಹಲ್ಲು ತೆಗ್ಸ್ಬಿಟ್ಟಿದ್ರು. ಅವರು ತೆಗ್ಸಿ 2 months ಆದ್ಮೇಲೆ ಅವ್ರಿಗೆ ನೋವು ಶುರು ಆಯ್ತು. ನೋವು ಆದ್ಮೇಲೆ ಅವ್ರಿಗೆ ಮತ್ತೆ ಡೆಂಟಿಸ್ಟ್ ಹತ್ರ ಕರ್ಕೊಂಡು ಹೋಗಿದ್ವಿ. ಅವರು ಸ್ಕ್ಯಾನ್ ಮಾಡಿಸಿ ಈ ತರ ಹೇಳಿದ್ರು, ಹತ್ರ ಆಗಿದೆ ಪ್ರಾಬ್ಲಮ್, ಫಸ್ಟ್ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಿಸ್ಕೊಳ್ಳಿ ಅಂತ. ಆಮೇಲೆ ಸ್ವಲ್ಪ ಜನ ಸಜೆಷನ್ ಮಾಡಿದ್ರು, ಆಯುರ್ವೇದಿಕ್ ಮಾಡ್ಕೊಳ್ಳಿ ಬೆಸ್ಟ್ ಇರುತ್ತೆ ಅಂತ. ಸೊ ನಾವು ಇಲ್ಲಿ ಇವರು ಇದ್ರಲ್ಲಿ ನೋಡಿ, ಯೂಟ್ಯೂಬಲ್ಲಿ ನೋಡಿ ಎಲ್ಲ ವಿಚಾರಿಸ್ಕೊಂಡು ಬಂದ್ವಿ. 4 months ಆಯ್ತು, ಸ್ವಲ್ಪ ಪರವಾಗಿಲ್ಲ, ಒಂದು 30-40% ವರೆಗೂ ಆರಾಮಾಗಿದ್ದಾರೆ. ಅದು ವರ್ಷ ಏನು ಇದಿಲ್ಲ, 6 months ಮುಂಚೆನೆ ಅವ್ರು ಇದು ಮಾಡಿದ್ರು. ಇಮಿಡಿಯೇಟ್ ಆಗಿ ನಾವು ಇದು ಮಾಡ್ಕೊಂಡ್ವಿ, ವರ್ಷ ಏನೂ ಆಗಿರ್ಲಿಲ್ಲ. ಅಲ್ಲಿ ತೆಗ್ಸಿ 2 months ಆದ್ಮೇಲೆ ನಮ್ಗೆ ರಿಪೋರ್ಟ್ಸ್ ಈಗ ಗೊತ್ತಾಗಿತ್ತು. ಎಲ್ಲೆಡಕ್ಕೆ ಇದೆಲ್ಲ ಆಗ್ತಾ ಇದ್ರು, ಅವಾಗೆಲ್ಲ ಕಡ್ಡಿಪುಡಿ ಅಂತ, ಕಡ್ಡಿಪುಡಿ ಸೌಗೆ ಇಷ್ಟೆಷ್ಟು ಬರ್ತದೆ ಎಲ್ಲ ಹಾಕ್ತಾ ಇದ್ರು. 5 ವರ್ಷ ಆಯ್ತು ಅವರು. ಇನ್ನು ಊಟ ಮಾಡ್ತಾ ಇದ್ದಿಲ್ಲ, ತುಂಬಾ ಸುಸ್ತಾಗಿ ಒಂಥರ ಇದ್ರು. ಇವಾಗ ಆರಾಮಾಗಿ ಊಟ ಎಲ್ಲ ಮಾಡ್ಕೊಂಡು ಆರಾಮಾಗಿದ್ದಾರೆ. ಸರ್ ಮೆಡಿಸಿನ್ ಈಗ ಸೆಕೆಂಡ್ ಇದು ತಗೊಂಡಿರೋದು. ಫಸ್ಟ್ ಟೈಮ್ ತಗೊಂಡ್ರೆ 3 months ಆಯ್ತು ಒಂದು ಕಿಟ್ಟು. ಯಾಕಂದ್ರೆ ಇವ್ರಿಗೆ ಏಜ್ ಜಾಸ್ತಿ ಇದೆ, ಸೊ ಜಾಸ್ತಿ ಡೋಸ್ ಬೇಡ ಅಂತೇಳಿ ಅವರು 2 ಅಂತ ಕೊಟ್ರು. ಅದರಿಂದ ನಮ್ಗೆ 3 months ಬಂತಲ್ಲ. ನೆಕ್ಸ್ಟ್ ಅದೇ ಇದ್ರೆ 3 months ಮತ್ತೆ ಇದಾಗುತ್ತೆ, ಕಂಟಿನ್ಯೂ ಆಗುತ್ತೆ. ಬೂಸ್ಟರ್ ಬೇರೆ ಇತ್ತಲ್ಲ, ಬೂಸ್ಟರ್ 1 month ಆಯ್ತು. ಅದನ್ನು ಬಿಟರ್ ಮೀನ್ಸ್ ಅನ್ಸ್ತಾ ಇದೆ ಒಂದು 30-40% ವರೆಗೂ ಅಂತೂ ಆಗಿದೆ ಅವ್ರಿಗೆ. ಇನ್ನು ಅವರು ಊಟ ಗೀಟ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಕಮ್ಮಿ ಆಗೋದ್ ಚಾನ್ಸಸ್ ನನ್ಗಂತೂ ಇದೆ. ಮತ್ತೆ ಸಿಟಿ ಸ್ಕ್ಯಾನ್ ಎಲ್ಲ ಮಾಡಿಸಿದ್ವಿ, ಅದ್ರಲ್ಲಿ ಏನು ಮತ್ತೆ ಏನು ಎಕ್ಸ್ಟ್ರಾ ಇದು ಆಗಿಲ್ಲ, ಜಾಸ್ತಿ ಆಗಿಲ್ಲ. ಮಾಡಿಸಿದ್ವಿ ಸಿಟಿ ಸ್ಕ್ಯಾನ್ ಎಲ್ಲ ಮಾಡಿಸಿದ್ವಿ, ಜಾಸ್ತಿ ಏನು ಇದಾಗಿಲ್ಲ. ಅವರು ಅಲ್ಲಿಲ್ಲ, ಅವ್ರಿಗೆ ಎಕ್ಸ್ಪ್ಲೇನ್ ಆಗಿಲ್ಲ, ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಮೇಂಟೆನೆನ್ಸ್ ಮಾಡಿ ಅಂತ ಹೇಳಿದ್ದಾರೆ. ಆಯುರ್ವೇದ ಅಂದ್ರೆ ನಾವು ಇವಾಗ ಅಂತ ಅಲ್ಲ, ನಾವು ಮುಂಚೆ ನಮ್ ತಾತ ಅವರು ಮುತ್ತಾತ ಅವರು ಎಲ್ಲ ಇತ್ತು, ಇವರೆಲ್ಲ ಇದ್ರಲ್ಲ, ಅವಾಗ ಎಲ್ಲ ಆಯುರ್ವೇದನೇ ನಾವು ನಮ್ಗೆ ತುಂಬಾ ಇದಾಗಿದೆ. ಹಾಸ್ಪಿಟಲ್ ಅನ್ನೋದು ಇದ್ದಿಲ್ಲ, ಆಯುರ್ವೇದ ಅಂದ್ರೆ ನಮ್ಗೆ ತುಂಬಾ ಇದು. ನಾವು ಇದ್ ಮಾಡ್ತಾ ಇದ್ವಿ, ಅವಲ ಅದೆಲ್ಲ ಯೂಸ್ ಮಾಡ್ತಾ ಇರ್ತೀವಿ, ಗೊತ್ತಿರುತ್ತೆ. ಆಯುರ್ವೇದ ಅಂದ್ರೆ ನಮ್ಗೆ ತುಂಬಾ ಇದು. ಈಗಲೂ ಅಷ್ಟೇ ನಾವು ಆಯುರ್ವೇದ ಅಂದ್ರೆ ತುಂಬಾ ಲೈಕ್ ಮಾಡ್ತೀವಿ. ಸ್ವಲ್ಪ ಆಗಿದಷ್ಟು ತಿಂತೀನಿ, ಒಟ್ಟು ತುಂಬಾ ತಿನ್ನಕ್ಕಾಗಲ್ಲ, ಸ್ವಲ್ಪ ತಿಂತಾ ಇರ್ತೀನಿ. ನುಂಗಕ್ಕೂ ಏನು ಕಷ್ಟ ಇಲ್ಲ, ವಾಮಿಂಟು ಆಗಲ್ಲ, ಆರಾಮಾಗಿರ್ತೀನಿ ಸರ್, ಏನಿಲ್ಲ. ಇದೆಲ್ಲ ಆರಾಮಾಗತ್ತೆ, ಏನು ಇಲ್ಲ. ಊಟನೂ ತಿಂತೀನಿ, ಸ್ವಲ್ಪ ಕಡಿಮೆ, ಜಾಸ್ತಿ ತಿನ್ನಲ್ಲ. ಏನದಿಲ್ಲ, ಗಂಜಿ ಮಾಡ್ಕೊಳ್ತೀನಿ, ಓಟ್ಸ್ ತಿಂತೀನಿ, ಮುದ್ದೆ ಮಾಡ್ಕೊಂಡು ಬೇಳೆ ಸಾರಲ್ಲಿ ತಿಂತೀನಿ. ಇನ್ನ ಬೇರೆ ಯಾವ ಸಾರದ ಮುಟ್ಟಲ್ಲ. ಸಜೆಷನ್ ಹೇಳೋದು, ಬಂದು ಇದ್ ಮಾಡಿದ್ರೆ ಒಳ್ಳೇದು. ಅದಕ್ಕಿಂತ ಮುಂಚೆ ಈ ಪಾನ್ ಪರಾಗ್ಗಳು ಅದೆಲ್ಲ ತಿನ್ನೋದನ್ನ ಬಿಟ್ರೆ ಅವ್ರಿಗೆ ಅನುಕೂಲ ಇದಾಗುತ್ತೆ. ಚೆನ್ನಾಗಿದೆ, ಬಂದು ಇದ್ ಮಾಡಿ. ನಾವು ಬಂದಿದೀವಿ, ಎಲ್ಲ ನೋಡಿದ್ವಿ, ನಾವು ಇದ್ ಮಾಡ್ಕೊಂಡು ಕೇಳ್ಕೊಂಡು ಬಂದಿದ್ದೀವಿ. ಬಟ್ ನಾವು ಎಲ್ಲ ವಿಚಾರಿಸಿದ್ರೆ ಏನು ನಮ್ಗೆ ಇದರಲ್ಲಿ ಇದಾಗಲ್ಲ. ಚೆನ್ನಾಗಿದೆ, ಬಂದು ನೀವು ಮಾಡ್ಲಿ, ಒಳ್ಳೇದಾಗ್ಲಿ ಎಲ್ಲರಿಗೂ. ಡಾಕ್ಟರ್ಸ್ ಏನೇನು ಅದೇ ಟ್ಯಾಬ್ಲೆಟ್ ತಗೊಂಡು ನೀವು ಅದೇನಿದೆ ಇದು ಮಾಡಿ, ಅದೇ ಮೇಂಟೆನೆನ್ಸ್ ಮಾಡಿ, ನಿಮ್ಗೆ ಒಳ್ಳೇದಾಗುತ್ತೆ. ಗೌರ್ಮೆಂಟ್ ಇದೆಲ್ಲ ನಾರ್ಮಲ್ ಆಗಿದ್ದಾರೆ, ಏನ್ ತೊಂದರೆ ಇಲ್ಲ. ಅವ್ರಿಗೇನಂದ್ರೆ ಟೆನ್ಷನ್ಗಳು, ವಯಸ್ಸಾಗಿರುತ್ತಲ್ಲ, ಟೆನ್ಷನ್ ಜಾಸ್ತಿ, ಏನಾಗುತ್ತೆ ಅಷ್ಟೇ. ಆ ಟೆನ್ಷನ್ ಬಿಟ್ರೆ ರಿಲ್ಯಾಕ್ಸ್ ಆಗಿದ್ರೆ ಸಾಕು ಅವರು.